ಆ ಸಿದ್ಲಿಂಗು ಸಿನಿಮಾ ಆದಾಗ ಒಂದಷ್ಟು ಥಿಯೇಟ್ರ್ ಮುಂದೆ ನಾನು ಒಬ್ಬೊಬ್ಬನೇ ನಿಂತು ಕಾದಿದ್ದು ಆ ನೋವು ನನಗೆ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು ಸಿದ್ಲಿಂಗೊಂದಲ್ಲಿ ಒಂದೆರಡು ಡೈಲಾಗು ಚೇಷ್ಟೆ ಡೈಲಾಗ್ ಇತ್ತು, ಅಂದರೆ ಆರೋಗ್ಯಕರವಾಗಿತ್ತು, ಅದಕ್ಕೆ ಎಂಜಾಯ್ ಮಾಡೋರು. ಸೊ ಏನು ಬೇಕೋ ಅವ್ರಿಗೆ ಅದನ್ನು ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ನೀರು ದೋಸೆ ನಾನು ಮಾಡಿದ್ದು. ಸೊ ನೀರು ದೋಸೆಯಲ್ಲೂ ಕೂಡ ಬೇರೆ ಥರದ ಸಂಭಾಷಣೆಗಳು ಇಟ್ಕೊಂಡು ಅದೇ ಥರ ಸಂಭಾಷಣೆ ಇದ್ದು ಕತೆ ಇಲ್ಲದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಅದು ಅಟ್ರೂ ಫ್ಲಾಪ್ ಆಗಿರೋದು. ಅದರೊಳಗಡೆ ಒಂದು ಗಾಢವಾದ ಕತೆ ಇದೆ, ಮತ್ತು ಪ್ರಬುದ್ಧವಾದ ಪಾತ್ರಗಳಿದೆ, ಮತ್ತು ಆ ಚೇಷ್ಟೆ ಮಾತುಗಳಿದೆ. ಹಾಗಾಗಿ ಅದನ್ನು ನಾನು ಆ ರೀತಿ ಪ್ರಯಾಣ ಮಾಡಿದ್ನೇ ಹೊರತು ನನಗೂ ಇದು ಇರಲಿಲ್ಲ. ಬಟ್ ಒಂದಂತೂ ಏನೋ ಹೇಳ್ತೇನೆ, ನನ್ನಿಂದ ತಪ್ಪಾಗಿದೆ, ತಿದ್ಕೊಳ್ತೀನಿ, ಕ್ಷಮೆ ಇರಲಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.